ಅದೃಷ್ಟ ಅಂತ ಇರೋದಿದ್ರೆ ಈ ಟ್ರ್ಯಾಕ್ಟರ್ ತರ ಇರಬೇಕು. ರಸ್ತೆಯಲ್ಲಿ ಅನಾಥವಾಗಿ ಬಿದ್ದಿದ್ದ ಈ ಹಳೆಯ ತುಕ್ಕು ಟ್ರ್ಯಾಕ್ಟರ್ ಈಗ ಒಂದು ಫ್ಯಾಮಿಲಿನ ರಾತ್ರಿ ಈಗ ಕೋಟ್ಯಾಧಿಪತಿ ಮಾಡಿದೆ ಅಂದ್ರೆ ನೀವು ನಂಬಲೇಬೇಕು. ಸೊ ಆಗಿದ್ದೇನೆಂದ್ರೆ ಪಂಜಾಬ್ನ ಜಲಂಧರ್ ನಲ್ಲಿ ಸುಮಾರು 105 ವರ್ಷಗಳ ಹಳೆಯ ಟ್ರ್ಯಾಕ್ಟರ್ ತುಕ್ಕು ಹಿಡಿದು ರಸ್ತೆ ಬದಿಯಲ್ಲಿ ನಿಂತಿತ್ತು. ಯಾರೋ ಒಬ್ರು ಸುಮ್ಮನೆ ಇದರ ಒಂದು ವಿಡಿಯೋ ಮಾಡಿ ಇಂಟರ್ನೆಟ್ ನಲ್ಲಿ ಹಾಕ್ತಾರೆ. ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಮುಂಬೈನ ಒಬ್ಬ ಕಲೆಕ್ಟರ್ ಕಾಲ್ ಮಾಡಿ 2 ಲಕ್ಷ ಕೊಡ್ತೀವಿ ಈ ಟ್ರ್ಯಾಕ್ಟರ್ ಕೊಡಿ ಅಂತ ಕೇಳ್ಕೊತಾರೆ. ಓನರ್ ನಿರಾಕರಿಸಿದಾಗ ಮತ್ತೆ ಅದೇ ಕಂಪನಿಯವರು ಈ ಟ್ರ್ಯಾಕ್ಟರ್ಗೆ 28 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಮತ್ತೆ ಆಫರ್ ಮಾಡ್ತಾರೆ. ಆಗ ಈ ಫ್ಯಾಮಿಲಿಗೆ ಸಡನ್ ಆಗಿ ಶಾಕ್ ಆಗುತ್ತೆ. ಈ ಕೆಟ್ಟು ನಿಂತ ಟ್ರ್ಯಾಕ್ಟರ್ ನಲ್ಲಿ ಅಂತದ್ದೇನಿದೆ ಇಷ್ಟು ರೊಕ್ಕಕ್ಕೆ ಇದನ್ನ ಕೇಳ್ತಿದ್ದಾರೆ ಅಂತ. ಶಾಕಿಂಗ್ಲಿ ಕೊನೆಗೆ ಅಮೆರಿಕದಿಂದ ಕೂಡ ಕಾಲ್ ಬರುತ್ತೆ. ಅಸಲಿಗೆ ಇದು ಲ್ಯಾನ್ಸ್ ಬುಲ್ಡೋಗ್ HL12 ಅನ್ನೋ ಆಂಟಿಕ್ ಟ್ರ್ಯಾಕ್ಟರ್ ಅಂತೆ. 1921ರಲ್ಲಿ ಜರ್ಮನಿಯಲ್ಲಿ ತಯಾರಾದ ಈ ಟ್ರ್ಯಾಕ್ಟರ್ ಪ್ರಪಂಚದಲ್ಲಿ ಯಾವುದೇ ಫ್ಯೂಲ್ ಹಾಕಿದ್ರು ಓಡಬಲ್ಲ ಮೊದಲ ಟ್ರ್ಯಾಕ್ಟರ್ ಆಗಿತ್ತು. ಅಂದ್ರೆ ವೆಜಿಟೇಬಲ್ ಆಯಿಲ್, ಪೆಟ್ರೋಲಿಯಂ ಆಯಿಲ್, ವೇಸ್ಟ್ ಆಯಿಲ್ ಯಾವುದೇ ಆಯಿಲ್ ಅನ್ನ ಹಾಕಿದ್ರು ಕೂಡ ಇದು ಓಡ್ತಾ ಇತ್ತಂತೆ. ಇದು ಜರ್ಮನಿಯ ಅಗ್ರಿಕಲ್ಚರ್ ರೆವಲ್ಯೂಷನ್ ಅಲ್ಲಿ ಅತಿ ದೊಡ್ಡ ಕ್ರಾಂತಿ ಹುಟ್ಟಿಸಿದ ಟ್ರ್ಯಾಕ್ಟರ್ ಆಗಿತ್ತು. ಕೊನೆಗೆ ಅಮೆರಿಕದ ಈ ಕಂಪನಿಯವರು ಬರೋಬ್ಬರಿ 1.25 ಕ್ರೋರ್ ಕೊಟ್ಟು ಈ ಟ್ರ್ಯಾಕ್ಟರ್ ಅನ್ನ ಈಗ ಖರೀದಿಸಿದ್ದಾರೆ. ಇದೀಗ ಇದು ಕ್ಯಾಲಿಫೋರ್ನಿಯಾದ ಅಗ್ರಿಕಲ್ಚರ್ ಮ್ಯೂಸಿಯಂಗೆ ಈಗ ಸೇರ್ತಾ ಇದೆ. ಸೊ ಅದಕ್ಕೆ ಹೇಳೋದು ಮನೆಯಲ್ಲಿರುವ ಹಳೆ ವಸ್ತುಗಳನ್ನ ಎಲ್ಲೆಂದಲ್ಲಿ ಬಿಸಾಡಬಾರ್ದು ಅಂತ. ಯಾವ್ಗೆ ಗೊತ್ತು ಅದು ಮುಂದೆ ಚಿನ್ನದ ಬೆಲೆಯಲ್ಲೂ ಕೂಡ ಸೇಲ್ ಆಗಬಹುದು. ಸೊ ಈ ವಿಷಯ ಕೇಳಿ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಫಾಲೋ ಮಾಡಿ ಇನ್ಫೋ ಯುಗವನ್ನ ಇಂತಹದೇ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಾಗಿ.